ಅದೇ ನೋಡಿ, ನಾವು ಕರೋನಾ ಟೈಮಲ್ಲಿ ಬಂದ್ವಿ, ಒಂದು ಗೈಡೆನ್ಸ್ ಇಲ್ಲ. ಆಮೇಲೆ ಮುಂಚೆ ಮಾಡ್ತಾ ಇದ್ದವರೆಲ್ಲ ಕೆಮಿಕಲ್ ಫಾರ್ಮಿಂಗು, ಈ ಜಮೀನೆಲ್ಲ ಫುಲ್ ಕೆಮಿಕಲ್. ಇಲ್ಲಿ ಏನ್ ಬೆಳೀತಾ ಇದ್ರು ಅಂದ್ರೆ ರಾಗಿ ಮತ್ತೆ ಜೋಳ ಹಾಕ್ತಾ ಇದ್ರು. ಅದು ಏನು ಇಲ್ಲ, ಗೊಬ್ಬರ ಅನ್ನೋದೇ ತೋರಿಸಿಲ್ಲ, ಡೈರೆಕ್ಟ್ ಅದೇ NPK ಯೂರಿಯಾ ಹಾಕಿ ಚೆಲ್ತಾ ಇರು. 2009 ನಮ್ಮ ತಾಯಿ ಕ್ಯಾನ್ಸರ್ ಬಂದು ತೀರ್ಕೊಂಡ್ಬಿಟ್ರು. ಓಕೆ. ನಾನು ಅವಾಗ ಯಾಕೆ ಬರ್ತಾ ಇದೆ, ಏನಕ್ಕೆ ಬರ್ತಾ ಇದೆ ಅಂತ ನೋಡಿದ್ರೆ ಇಲ್ಲೇ ಇದೆ, ನಾವು ತಿಂತಾ ಇರೋ ಊಟನೇ ಸರಿ ಇಲ್ಲ. ಎವ್ರಿಥಿಂಗ್ ಈಸ್ ಪೆಸ್ಟಿಸೈಡ್, ಎವ್ರಿಥಿಂಗ್ ಈಸ್ ಹರ್ಬಿಸೈಡ್ ಆಗಿ ಆಯ್ತು ಹಾಕ್ಬಿಡೋಣ ಯಾಕೆ ಅಂದ್ಬಿಟ್ಟು ಅದು ಟ್ರೈ ಮಾಡ್ಬಿಡೋಣ. ಹೆಂಗೂ 1.5 ಇಂಚ್ ನೀರಿದೆ, ಏನಾಗತ್ತೆ ಅಂದ್ಬಿಟ್ಟು ಹಾಕ್ಬಿಟ್ವಿ. ನೋಡಿದ್ರೆ ನೆಕ್ಸ್ಟ್ ವರ್ಷನೇ ಕೊಡ್ತು ಕೈ ನೀರು. ಓಕೆ. ಫುಲ್ ಬರ್ನು ಎಲ್ಲ 1.5 ಎಕರೆಯಲ್ಲಿ ಒಂದು 130 ಗಿಡ ಕೂರಿಸಿದ್ದೀನಿ. 130 ಗಿಡ ಇದು ಅರ್ಲಿ ಜಾಕ್. ಆಲ್ರೆಡಿ ಎಲ್ಲ ಪಿಂದೆಗಳೆಲ್ಲ ಬಂದಿದೆ, ಒಂದು 3 ಲೈನ್ ಬರಲಿಲ್ಲ. ಹೋದ ವರ್ಷ ಮತ್ತೆ ಹಾಕಿದೆ. ಓಕೆ. ಯಾಕೆ ಬರಲ್ಲ ಬರ್ಸೋಣ ಅಂತ ಚಾಲೆಂಜು. ಓಕೆ. ಬರ್ತಾ ಇದೆ ಇವಾಗ. ಹೌದಾ? ಚಾಲೆಂಜ್ ಬರ್ಲಿಲ್ಲ ಅಂತ ನಾನು ಬಿಟ್ಟಿದ್ರೆ ಅಲ್ಲಿಗೆ ಅದ್ರಲ್ಲಿ ಕ್ಲೋಸ್ ಆಗ್ಬಿಟ್ಟಿರೋದು. ಹೌದು. ಇದು ನೋಡಿ, ಹೂವು ಬಂದು ಬಾಡಿರೋದಲ್ಲ, 1.5 ವರ್ಷದ ಗಿಡ. ಓಕೆ. ಕಾಫಿ ಕೋಕೋ ನೋಡಿ, ಹಣ್ಣು ರೆಡ್ ವೆರೈಟಿ. ಹೌದಾ? ಏನ್ ವೆರೈಟಿ ಇದು? ರೆಡ್ ವೆರೈಟಾ? ರೆಡ್ ವೆರೈಟಾ. ನಮ್ಮ ಜಮೀನಿಗೆ ಏನಿಲ್ಲ, ಅದಕ್ಕೆ ಏನ್ ಬೇಕು ಅನ್ನೋದು ಎಲ್ಲ ಇಲ್ಲೇ ಇದೆ. ಇಷ್ಟು ಚಿನ್ನನ ನಮ್ಮ ಗೋಗಳು ಕೊಟ್ಟಿದೆ. ಸೊ ಇದನ್ನೊಂದು ಈ ವರ್ಷದ ಈಗ ಮೇ ಇಂದ ಸ್ಟಾರ್ಟ್ ಮಾಡಿ ಒಂದು 4 ತಾರೀಕು ಕೊಡ್ಬೇಕು ಅಂತ ಎಲ್ಲ ಶೇಖರಣೆ ಮಾಡಿಟ್ಟಿದ್ದೀವಿ. ಚಾಕ್ಲೇಟ್ ಸಪೋಟೆ ಅಂತ. ಹೆಂಗಿರತ್ತೆ ಅಂದ್ರೆ ಈ ಬ್ಲ್ಯಾಕ್ ಚಾಕ್ಲೇಟ್ ಇರಲ್ವಾ, ಆ ತರ ಇರತ್ತೆ ಹಣ್ಣು. ಹೌದ್ರಾ? ಅಯ್ಯೋ ನೋಡಿ, ಗೂಗಲ್ ಅಲ್ಲಿ ನೋಡಿ, ಸಕ್ಕತ್ತಾಗಿರತ್ತೆ. ನೋಡ್ತೀನಿ. ಸರ್ ಇಲ್ಲೇನೇನು ಬೆಳೆದಿದ್ದೀರಾ? ಇಲ್ಲಿ ಫಸ್ಟ್ ಅಡಿಕೆ ಹಾಕಿದ್ದೆ. ಈ 3 ವರ್ಷದ ಮುಂಚೆ ಬರಗಾಲ ಬಂತಲ್ಲ, ಆಗ ಬೋರಲ್ಲಿ ನೀರು ಇಲ್ದಿರ ಆಗೋಯ್ತು. ಜಸ್ಟ್ ಒಂದು 15-20 ದಿನ ನೀರು ಕೊಡದಿರ ಇದಕ್ಕೆ ಹಾಕಿದ ಅಡಿಕೆ ಗಿಡಗಳಲ್ಲಿ 90% ಹೋಗ್ಬಿಡ್ತು. ಓಕೆ. ಹಾಕಕ್ ಇಷ್ಟ ಇರ್ಲಿಲ್ಲ ಅಡಿಕೆ. ಆಗಾಗ್ಲೇ ಅಡಿಕೆ ತುಂಬಾ ಹಾಕ್ಬಿಡ್ತಾ ಇದ್ರು. ಬಟ್ ಏನಂದ್ರೆ ಇಲ್ಲಿ ಅವರು ಇವರು ಹೇಳಿ ನಮ್ಮ ತಂದೆಗೆ ಹಾಕ್ಲೇಬೇಕು ಅಂತ ಇದಾಗಿ, ಆಯ್ತು ಹಾಕ್ಬಿಡೋಣ ಯಾಕೆ ಅಂದ್ಬಿಟ್ಟು ಅದು ಟ್ರೈ ಮಾಡ್ಬಿಡೋಣ, ಹೆಂಗೂ 1.5 ಇಂಚ್ ನೀರಿದೆ, ಏನಾಗತ್ತೆ ಅಂದ್ಬಿಟ್ಟು ಹಾಕ್ಬಿಟ್ವಿ. ನೋಡಿದ್ರೆ ನೆಕ್ಸ್ಟ್ ವರ್ಷನೇ ಕೊಡ್ತು ಕೈ ನೀರು. ಓಕೆ. ಫುಲ್ ಬರ್ನು ಎಲ್ಲ. ಆಮೇಲೆ ಅಲ್ಲಲ್ಲಿ ಇದ್ದಿದ್ದನ್ನೆಲ್ಲ ತೆಗೆದು ಇನ್ನೊಂದು ತುಂಡನಲ್ಲಿ ಮಾಡ್ಕೊಂಡು ಬರೀ ಅಲ್ಲಿ ಮಾತ್ರ ಈಗ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಆವಾಗ ಬಂದಿದ್ದ ಬುದ್ಧಿ ಏನಂದ್ರೆ ನೆಕ್ಸ್ಟು ಈ ಗತಿ ಬಂದೇ ಬರುತ್ತೆ. ಈಗಲೇ ಬಂದಿದೆ ಅಂದ್ರೆ ಇನ್ ಫ್ಯೂಚರ್ ಅಲ್ಲಿ ಇನ್ನೂ ಗ್ಯಾರಂಟಿ ನೀರಿಲ್ದಿರ ಆಗೋದು ಎಲ್ಲ ಪಕ್ಕ. ಸೊ ಏನ್ ಪ್ಲಾನ್ ಮಾಡಿದೆ ಅಂದ್ರೆ ಬರಗಾಲಕ್ಕೆ ತಡೆಯೋಂಥದ್ದು, ನಮಗೆ ಇನ್ಕಮ್ ಬರೋಂಥದ್ದು, ಮೇಂಟೆನೆನ್ಸ್ ಕಡಿಮೆ ಇರೋಂಥದ್ದು ಯಾವ್ದಪ್ಪ ಅಂತ ನೋಡ್ತಾ ಇರ್ಬೇಕು ಟೈಮಲ್ಲಿ ಈ ವಿಯೆಟ್ನಾಂ ಅರ್ಲಿ ಜಾಕ್ ಅಂತ ಗೊತ್ತಾಯ್ತು. ಹೌದು, ಇದು ಗ್ರಾಸ್ ಜಾಕ್ ಫ್ರೂಟ್. ಓಕೆ. ಸೊ ಅದು ಬೆಸ್ಟ್ ಆಪ್ಷನ್ ಅಂದ್ಬಿಟ್ಟು ಅದನ್ನ ಹಾಕಿದೆ ಈಗ 1.5 ವರ್ಷ ಮುಂಚೆ. ಓಕೆ. ಸೊ ಈ 1.5 ಎಕರೆಯಲ್ಲಿ ಒಂದು 130 ಗಿಡ ಕೂರಿಸಿದ್ದೀನಿ. 130 ಗಿಡ. ಇದು ಅರ್ಲಿ ಜಾಕ್. ಆಲ್ರೆಡಿ ಎಲ್ಲ ಪಿಂದೆಗಳೆಲ್ಲ ಬಂದಿದೆ. ಇವತ್ತು ತಾನೇ ಕುಯ್ಸಿದೆ. ಸೊ ಇವತ್ತು ಅದನ್ನ ಕಬಾಬ್ ಮಾಡಿಸ್ತೀನಿ. ಜಾಕ್ ಕಬಾಬ್. ಓಕೆ. ಸೊ ಅದನ್ನ ಟೇಸ್ಟ್ ಮಾಡ್ಬೇಕು ಅಂತ ಇವತ್ತು. ಓಕೆ. ಚೆನ್ನಾಗಿರುತ್ತೆ ಆಕ್ಚುಲಿ ಜಾಕ್ ಫ್ರೂಟ್ ಕಬಾಬ್. ನೋಡಿ, ನಿಮ್ಗೆ ಇನ್ನೊಂದು ತೋರಿಸ್ಬೇಕಂದ್ರೆ ನೋಡಿ, ಇದು ಜಬೋಟಿ ಕಾಬಾ ಅಂತ. ಕೇಳಿದೀನಿ ಸರ್. ಇದು ಜಬೋಟಿ ಕಾಬಾ ಅಂತ. ಇದು ಮರ ದ್ರಾಕ್ಷಿ. ಮರ ದ್ರಾಕ್ಷಿನ ಇದು? ಆಕ್ಚುಲಿ ಇದ್ರಲ್ಲಿ ಬೆಳೆಯುತ್ತೆ, ಇದು ಮರದಲ್ಲಿ ಬೆಳೆಯೋ ದ್ರಾಕ್ಷಿ. ಓಕೆ. ಸೊ ನೀವು ಅದು ಗೂಗಲ್ ಅಲ್ಲಿ ಚೆಕ್ ಮಾಡ್ಬೋದು ಅದ್ರ ಹೆಂಗ್ ಬರುತ್ತೆ ಹಣ್ಣು ಅಂತ. ಓಕೆ. ಅದು ಆಮೇಲೆ ಇಲ್ಲಿ ಈ ಮೇನ್ ಈ ಫ್ಲಾಟ್ ನಾನು ಯಾವ ತರ ಡೆವಲಪ್ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ಕಂಪ್ಲೀಟ್ R&D ನನಗೆ. ಓಕೆ. ಈ ಮಿಯಾವಾಕಿ ಇದೆ ಗೊತ್ತಾ? ಕೇಳಿದ್ದೀನಿ. ಮಿಯಾವಾಕಿ ಫಾರೆಸ್ಟ್ ಅಂತ ಕೇಳಿದ್ದೀನಿ. ಈ ಫ್ಲಾಟ್ ಏನಿದೆ ಇಲ್ಲಿ ಬರೀ ಕಲ್ಬಂಡೆ, ಒಂಥರ ಜೌಗ್ನೆಲ್ಲ. ಓಕೆ. ಇಲ್ಲಿ ಏನೂ ಬರ್ತಾ ಇರಲಿಲ್ಲ. ನೋಡಿ ಇವಾಗ ಎಷ್ಟು ಗಿಡ ಬೆಳೆದಿದೆ. ಏನು ಬರುತ್ತೆ? ಕಲ್ಬಂಡೆ ಜಾಗ ಇದೆ. ಕಲ್ಬಂಡೆ ಇಲ್ಲಿ ವಿತಿನ್ ಒಂದು ಅರ್ಧ ಅಡಿ 3/4 ಅಡಿಗೆ ಕಲ್ಬಂಡೆ ತರ ಇದೆ. ಹೌದ್ರಾ? ಎಲ್ಲ ಕಲ್ಲು. ಈಗ ಮಣ್ಣು ಮತ್ತೆ ಹಾಕ್ಸಿರೋದ ಮೇಲೆ ಏನೂ ಹಾಕ್ಸಿಲ್ಲ. ಬರೀ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ನೋಡಿ, ಇಲ್ಲಿ ಹುಲ್ಲಿದೆಯಲ್ಲ, ಈ ತರ ಹುಲ್ಲು, ಈ ತರ ಇಷ್ಟೇ ಬರ್ತಾ ಇದ್ದಿದ್ದು, ಈ ತರ ಇದು. ಓಕೆ. ಹೇಗಿದ್ರೆ ನೋಡಿ ಬರೀ ಕಲ್ಲೇ ಇರೋದು. ಸೊ ಆಕ್ಚುಲಿ ಮಿಯಾವಾಕಿಗೆ ನಾವು ಆಲ್ಮೋಸ್ಟ್ 3 ಫೀಟ್ ಮಣ್ಣು ಡಿಗ್ ಮಾಡಿ ಗೊಬ್ಬರ ಎಲ್ಲ ಹಾಕಿ ಮಾಡಿದ್ರೆ ಫಾರೆಸ್ಟ್ ಕಾನ್ಸೆಪ್ಟ್ಗೆ ಅದು ಚೆನ್ನಾಗಿ ಬರುತ್ತೆ. ನೋಡೋಣ, ಹಂಗ ಮಾಡಿ ಯಾಕೆ ಬರಬೇಕು, ಇನ್ನು ಸ್ವಲ್ಪ ಡಿಲೇ ಮಾಡೋಣ. ಸೊ ಫಸ್ಟ್ ಇಲ್ಲಿ ಬೆಳೆಯೋಂಥದ್ದು ರೆಗ್ಯುಲರ್ ಆಗಿ ಬರೋ ಅಂಥ ಗಿಡಗಳನ್ನ ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಗ್ಲಿರಿಸಿಡಿ ಹಾಕಿದೆ. ಓಕೆ. ಗ್ಲಿರಿಸಿಡಿ ಹಾಕಿದೆ.
ಮಹಾಗನಿ ಹಾಕಿದೆ ಮತ್ತೆ ಜಾಕ್ ಹಾಕಿದೆ. ಜಾಕ್ಗೆ ಈ ಕಲ್ಲು ಬಂಡೆನೆಲ್ಲಾದ್ರೂ ಏನು ಪ್ರಾಬ್ಲಮ್ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ಈ ಭೂಮಿಯಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ಬರ್ತಾ ಇದೆ ಜಾಕು. ಓಕೆ. ಸೊ ಯಾರ್ದಾದ್ರೂ ವೀಕ್ಷಕರಲ್ಲಿ ಈ ಥರ ಜಮೀನಿದೆ, ಏನು ಬೆಳೀತಾ ಇಲ್ಲಪ್ಪ, ಏನಪ್ಪ ಮಾಡೋದು ಅಂತ ಇರೋರಿಗೆ ಆಲ್ರೆಡಿ ಇಲ್ಲಿ ಟೆಸ್ಟ್ ಓಕೆ ಡನ್. ಓಕೆ, ಈ ಟ್ರಯಲ್ ಆಗಿದೆ. ಕಣ್ಣು ಮುಚ್ಕೊಂಡು ತಗೊಂಬಂದು ಹಾಕಿ. ಏನಂದ್ರೆ ಈ ಅರ್ಲಿ ಜಾಕದು ಏನು ಅಡ್ವಾಂಟೇಜ್ ಅಂದ್ರೆ ನೀವು ವೆಜಿಟೇಬಲ್ ಆಗಿ ಯೂಸ್ ಮಾಡ್ಬೋದು, ಹಣ್ಣು ಕೂಡ ಮಾಡ್ಬೋದು. ಹಣ್ಣು ತುಂಬಾ ದೊಡ್ಡದು ಬರಲ್ಲ, ಚಿಕ್ಕದು ಬರುತ್ತೆ. ಓಕೆ. ಸೊ ಅದರಿಂದ ಅಡ್ವಾಂಟೇಜ್ ಏನಂದ್ರೆ ಈಗ ಬೆಂಗಳೂರಲ್ಲೆಲ್ಲ ಸಣ್ಣ ಸಣ್ಣ ಕುಟುಂಬಗಳು, ಹೌದು, ನಮ್ಮ ತರ ಗಂಡ ಹೆಂಡತಿ ಒಂದು ಮಗು ಅಷ್ಟೇ. ನೀವು ಅವ್ರಿಗೆ ಇಷ್ಟು ದೊಡ್ಡ ಹಣ್ಣು ಕೊಟ್ರೆ ಅವ್ರು ತಿನ್ನೋದು ಇಲ್ಲ. ಹೌದು, ತಗೊಂಡೋಗಕ್ಕೆ ಕಟ್ ಮಾಡ್ಕೊಡಿ ಅಂತಾರೆ. ಹೌದು. ಅದ್ರ ಬದಲು ನೀವು ಒಂದು ಚಿಕ್ಕದ ಹಣ್ಣು ಕೊಟ್ರೆ ಖುಷಿಯಾಗಿ ತಗೊಂಡೋಗ್ತಾರೆ. ಮಾರ್ಕೆಟಿಂಗ್ ಈಸಿ. ಹೌದು. ಆಮೇಲೆ ಟೇಸ್ಟ್ ಆಲ್ಸೋ ವೆರಿ ಗುಡ್. ಹೌದ್ರಾ? ನಾನು ಯಾವಾಗಲೂ ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಮಾಡಿದ್ದೀನಿ ನಾನು, ವೆರಿ ಗುಡ್. ಹೌದ್ರಾ? ಹೇಳ್ಬೇಕಂದ್ರೆ ಜಾಕ್ ಫ್ರೂಟ್ ವೆರೈಟಿನೇ ಒಂದು 7-8 ವೆರೈಟಿ ಆಗಿದೆ. ಓಕೆ. ರುದ್ರಾಕ್ಷಿ, J33, ಲಾಕ್ಡಾಂಗು, ಓಕೆ, ವಿಯೆಟ್ನಾಮು, ನಮ್ಮ ಸಿದ್ದು ಹಲ್ಸು, ಓಕೆ, ಅದೆಲ್ಲ ಹಾಕಿದ್ದೀನಿ. ಸೊ ಹಲ್ಸ್ ಅಂದರೆ ನನಗೆ ಆ್ಯಕ್ಚುಲಿ ಫ್ರೂಟಿಯಲ್ಲಿ ಒನ್ ಆಫ್ ದಿ ಮೈನ್ ಫ್ರೂಟ್ ಇಷ್ಟ ಆಗೋದಲ್ಲಿ. ಮ್ಯಾಂಗೋಗಿನ ಇಷ್ಟ ಹಲ್ಸು. ಓಕೆ. ಹಾಗಾಗಿ ಸ್ಮೆಲ್ ಎಷ್ಟು ಇದು ಅಟ್ರಾಕ್ಟ್ ಮಾಡೋದು ಗೊತ್ತಾ? ಒಂಥರ ಆ್ಯಕ್ಚುಲಿ ನನಗೆ ಪರ್ಫ್ಯೂಮ್ ಎಲ್ಲ ಯಾಕೆ ಮಾಡಲ್ಲ ಇದರಲ್ಲಿ ಅಂತ ಅನ್ಸಿದೆ. ಅಲ್ಲ, ನಿಮ್ಮ ಥಿಂಕಿಂಗ್ಗಳಿದೆಯಲ್ಲ, ಪರ್ಫ್ಯೂಮ್ ಮಾಡ್ಬೋದಲ್ಲ, ಯಾಕೆ ಮಾಡಲಿಲ್ಲ ಅಂತ ನೋಡಿ ಇಲ್ಲೂ ಒಂದು ಹಾಕಿದ್ದೀನಿ. ಓಕೆ. ಜಬೋಟಿ ಕಾಬಾ. ಓಕೆ. ಆಮೇಲೆ ಇನ್ನೂ ಏನು ಮಾಡಿದೆ ಅಂದರೆ ಈ ಬಾರ್ಡ್ರಲ್ಲಿ ಸಿಲ್ವರ್ ಹಾಕಿದ್ರು ನಮ್ಮ ತಂದೆ. ಓಕೆ. ಸೊ ಈಗ ನಾನು ಆ ಬಾರ್ಡ್ರಲ್ಲಿ ಅಡಿಕೆನೂ ಹಾಕಿದ್ದೀನಿ. ಅಡಿಕೆ ಹಾಕಿ ಮತ್ತೆ ಇದು ಇದು ಗೊಬ್ಬರದ ಗಿಡನಾ? ಗೊಬ್ಬರದ ಗಿಡ ಅಲ್ಲ, ಯಾವ್ದೋ ಗಿಡ? ಏನ್ ಗಿಡ ಸರ್ ಇದು? ನಮ್ಮ ಮೇಕೆಗಳಿಗೆಲ್ಲ ಮೇಕೆಗಳಿಗೆ ಅಲ್ಲಿ ನಿಮ್ ಬರ್ತಾ ಅಲ್ರು ಮೇನ್ ರೋಡಲ್ಲೂ ನೋಡಿದೆ ನಾನು ಇದನ್ನ ಹಾಕಿದ್ದೀನಿ. ಚೆನ್ನಾಗಿ ಬೆಳೆಯುತ್ತೆ ಅದು. ಓಕೆ. ಸಖತ್ ಒಳ್ಳೇದು, ಇದು ಆರೋಗ್ಯಕ್ಕೂ ಒಳ್ಳೇದು. ಓಕೆ. ಅದನ್ನ ಹಾಕಿದ್ದೀನಿ, ಬೇಗ ಚೆನ್ನಾಗಿ ಬೆಳೆಯುತ್ತೆ ಅಂತ. ಓಕೆ. ಸೊ ಅದು ಬಿಟ್ಟು ಈ ಶಿವನೇ ಗಿಡ ಅಂತ. ಶಿವನಿ ಮರನಾ? ಶಿವನೇ ಮರ ಈ ಬಾರ್ಡ್ರಲ್ಲಿ ಹಾಕಿದ್ದೀವಿ. ಶಿವನಿ ಮರ, ಐ ಥಿಂಕ್ ಇದನ್ನ ಒಳ್ಳೆ ಮರ ಬೆಳೆಯುತ್ತೆ. ಇದಕ್ಕೆ ಮೂರ್ತಿಗಳನ್ನ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಹೌದು, ಮಾಡ್ತಾರೆ ದೇವ್ರ ಮೂರ್ತಿಗಳನ್ನ. ನೋಡಿ ಈ ಫ್ಲಾಟ್ ಅಲ್ಲಿ ನಾನು ಈ ಅರ್ಧಕ್ಕೆ ಈ ಕಡೆಯಿಂದ ಕಾಫಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಸ್ವಲ್ಪ ನೆರಳಿತ್ತು. ಸೊ ನೆರಳು ಅಟ್ಲೀಸ್ಟ್ ಸ್ವಲ್ಪ ನೆರಳಾದ್ರೂ ಬೇಕು ಅಂತ ಇಲ್ಲಿಂದ ಕಾಫಿ ಸ್ಟಾರ್ಟ್ ಮಾಡ್ಕೊಂಡೆ. ಬಟ್ ಒಂದ್ 3 ಲೈನ್ ಬರ್ಲಿಲ್ಲ. ಹೋದ ವರ್ಷ ಮತ್ತೆ ಹಾಕಿದೆ. ಓಕೆ. ಯಾಕೆ ಬರಲ್ಲ ಬರ್ಸೋಣ ಅಂತ ಚಾಲೆಂಜು. ಓಕೆ. ಬರ್ತಾ ಇದೆ ಇವಾಗ. ಹೌದಾ? ಚಾಲೆಂಜ್ ಬರ್ಲಿಲ್ಲ ಅಂತ ನಾನು ಬಿಟ್ಟಿದ್ರೆ ಅಲ್ಲಿಗೆ ಅದ್ರಲ್ಲಿ ಕ್ಲೋಸ್ ಆಗ್ಬಿಟ್ಟಿರೋದು. ಹೌದು. ಸೊ ಫಸ್ಟ್ ಟೈಮ್ ಯಾಕೆ ಬರ್ಲಿಲ್ಲ ಅಂದ್ರೆ ಭೂಮಿ ರೆಡಿ ಇರ್ಲಿಲ್ಲ. ಓಕೆ. ಸೊ ನಾನು ಇದೆಲ್ಲ ಹಾಕಿ ಅದ್ರದ್ದು ಆರ್ಗ್ಯಾನಿಕ್ ಮ್ಯಾಟರ್ ಬಿದ್ದು ಅಲ್ಲಿ ಮಣ್ಣಲ್ಲಿ ಆರ್ಗಾನಿಸಮ್ ಬಯಾಲಜಿಕಲ್ ಆಕ್ಟಿವಿಟಿ ಡೆವಲಪ್ ಆದ್ಮೇಲೆ ಇಟ್ ಸ್ಟಾರ್ಟೆಡ್ ಸಪೋರ್ಟಿಂಗ್ ದ ಕಾಫಿ ಪ್ಲಾಂಟ್. ಓಕೆ. ಅದಕ್ಕೆ ಬರೀ ನೆರಳು ಒಂದೇ ಅಲ್ಲ, ನೆರಳು ಜೊತೆಗೆ ಅದಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಯಾಗಬೇಕು, ಆಮೇಲೆ ಬರುತ್ತೆ. ಓಕೆ. ಸೊ ಈಗ ಬರ್ತಾ ಇದೆ. ಸೊ ಅದೇ ನೋಡಿ, ನಾವು ಕರೋನಾ ಟೈಮಲ್ಲಿ ಬಂದ್ವಿ, ಒಂದು ಗೈಡೆನ್ಸ್ ಇಲ್ಲ. ಆಮೇಲೆ ಮುಂಚೆ ಮಾಡ್ತಾ ಇದ್ದವರೆಲ್ಲ ಕೆಮಿಕಲ್ ಫಾರ್ಮಿಂಗು, ಈ ಜಮೀನೆಲ್ಲ ಫುಲ್ ಕೆಮಿಕಲ್. ಇಲ್ಲಿ ಏನ್ ಬೆಳೀತಾ ಇದ್ರು ಅಂದ್ರೆ ರಾಗಿ ಮತ್ತೆ ಜೋಳ ಹಾಕ್ತಾ ಇದ್ರು. ಅದು ಏನು ಇಲ್ಲ, ಗೊಬ್ಬರ ಅನ್ನೋದೇ ತೋರಿಸಿಲ್ಲ. ಡೈರೆಕ್ಟ್ ಅದೇ NPK ಯೂರಿಯಾ ಹಾಕಿ ಚೆಲ್ತಾ ಇರು. ಓಕೆ. ಆಮೇಲೆ ಏನೋ ಸ್ವಲ್ಪ ಹುಳ ಉಪ್ಟೆ ಕಾಣಿಸ್ತಾ ಏನ್ ಮಾಡ್ತಾರೆ ಹೇಳಿ, ಔಷಧಿ ಹೊಡಿ ಈ ತರ ಮಾಡ್ಕೊ ಬಂದಿದ್ದು. ಅವ್ರಿಗೆ ಹೇಳಿದ್ರು ಕೇಳೋದಿಲ್ಲ, ಹಿಂಗ್ ಮಾಡ್ಬಾರ್ದು, ಅದಾಗತ್ತೆ ಇದಾಗತ್ತೆ ಅಂದ್ರೆ. ನಾವು ಮಾಡ್ಬೋದು ಅಷ್ಟೇ ಸರ್, ಯಾರಿಗೂ ಹೇಳಕ್ ಪರಿಸ್ಥಿತಿ ಇಲ್ಲ. 2009 ನಮ್ಮ ತಾಯಿ ಕ್ಯಾನ್ಸರ್ ಬಂದು ತೀರ್ಕೊಂಡ್ಬಿಟ್ರು. ಓಕೆ. ನಾನು ಅವಾಗ ಯಾಕೆ ಬರ್ತಾ ಇದೆ, ಏನಕ್ಕೆ ಬರ್ತಾ ಇದೆ ಅಂತ ನೋಡಿದ್ರೆ ಇಲ್ಲೇ ಇದೆ. ನಾವು ತಿಂತಾ ಇರೋ ಊಟನೇ ಸರಿ ಇಲ್ಲ. ಎವ್ರಿಥಿಂಗ್ ಈಸ್ ಪೆಸ್ಟಿಸೈಡ್, ಎವ್ರಿಥಿಂಗ್ ಈಸ್ ಹರ್ಬಿಸೈಡ್. ಹೌದು. ಎಲ್ಲಾದ್ರೂ ಹೋಗಿ ಫಂಗಿಸೈಡ್. ನೀವು ಮಲೆನಾಡು ಕಡೆ ಹೋಗ್ತೀರಾ, ಯಥೇಚ್ಛವಾಗಿ ಫಂಗಿಸೈಡ್ ಹೊಡಿತಾರೆ. ಹೌದು. ಈ ಕಡೆ ಬರ್ತೀರಾ, ಫುಲ್ಲು ಇನ್ಸೆಕ್ಟಿಸೈಡ್. ಯಾಕಂದ್ರೆ ಇಲ್ಲಿ ಆಕ್ಟಿವಿಟಿ ಚೆನ್ನಾಗಿರುತ್ತೆ, ಹುಳ ಉಪ್ಟೆ ಜಾಸ್ತಿ. ಇಲ್ಲಿ ಏನ್ ಮಾಡ್ತಾರೆ, ಇನ್ಸೆಕ್ಟಿಸೈಡ್ ಹೊಡಿತಾರೆ. ಎಂಡ್ ಆಫ್ ದ ಡೇ ಯಾರಿಗೆ ಅದು ಪ್ರಾಬ್ಲಮ್ ಆಗೋದು? ನಮಗೆ, ಜನಕ್ಕೆ. ಮತ್ತೆ ರೈತರು ಕೆಲವರು ಗೊತ್ತಿದ್ದೋ ಮಾಡ್ತಾ ಇದ್ದಾರೆ, ಕೆಲವರು ಗೊತ್ತಿಲ್ದಿರಾನು ಮಾಡ್ತಾ ಇದ್ದಾರೆ. ಕೆಲವರಿಗೆ ಬೇರೆ ದಾರಿ ಇಲ್ಲ ಅನ್ನೋ ಲೆಕ್ಕಕ್ಕೆ ಮಾಡ್ತಾ ಇದ್ದಾರೆ. ಕೆಲವ್ರು ತುಂಬಾ ಗೊತ್ತಿಲ್ದಿರ ಮಾಡ್ತಾ ಇರೋರೇ ಜಾಸ್ತಿ. ಹೌದು. ಅವ್ರಿಗೇನಂದ್ರೆ ಅವ್ರು ಬೆಳೆದಿರೋ ಬೆಳೆ ರಕ್ಷಣೆ ಮಾಡ್ಕೋಬೇಕು ಅಂತ. ಹೌದು. ಬಟ್ ಅವ್ರಿಗೆ ಗೊತ್ತಾಗ್ತಿಲ್ಲ, ಒಂದಲ್ಲ ಒಂದಿನ ನಮ್ಮ ಮಕ್ಕಳು ಹಾಸ್ಪಿಟಲ್ ಪಾಲ್ ಆಗ್ಬಿಡ್ತಾರೆ ಅಂತ. ಸೊ ಈ ಎಜುಕೇಶನ್ ಅನ್ನೋದನ್ನ ತೋರಿಸ್ಬೇಕು. ಓಕೆ. ಜನಕ್ಕೆ ಅರ್ಥ ಮಾಡಿಸ್ಬೇಕಾಗಿರೋ ಹೊಣೆ NGOಗಳ್ದು ಇದೆ, ಗೌರ್ಮೆಂಟ್ದು ಇದೆ.
ನಮ್ಮಂತ ಯುವಕರದು ಇದೆ, ನಿಮ್ಮಂತ ಯೂಟ್ಯೂಬರ್ಸ್ದು ಇದೆ. ಹೌದು. ಸೊ ಈ ಸಂದೇಶ ಅಂತೂ ಎಲ್ಲರಿಗೂ ಮುಟ್ಟಬೇಕು ಮೇಯ್ನಾಗಿ. ನೋಡಿ ಈಗ ಗಂಧದ ಗಿಡ ಹಾಕ್ಸಿದೆ ಹೋದ ವರ್ಷ. ಓಕೆ. ನಾನು ಫಸ್ಟ್ ನನ್ನ ಪ್ಲಾನ್ ಇತ್ತು, ಬಟ್ ಏನಂದ್ರೆ ಅಯ್ಯೋ ಹೆಂಗಪ್ಪ ಅದನ್ನ ಕಾಪಾಡ್ಕೊಳ್ಳೋದು ಅಂತ ಒಂದು ಇದು ಭಯ. ಓಕೆ. ಈ ಹಣ್ಣುಗಳು ಬೆಳೆಸೆ ಅಲ್ಲಿ ಇಲ್ಲಿ ಕಿತ್ಕೊಂಡು ಹೋಗ್ಬಿಡ್ತಾರೆ ಅನ್ಸತ್ತೆ. ಹೌದು. ಇದನ್ನ ಹೆಂಗಪ್ಪ ಕಾಪಾಡ್ಕೊಳ್ಳೋದು, ಆಮೇಲೆ ನೋಡ್ಕೊಳ್ಳೋಣ ಆ ಟೈಮ್ಗೆ, ಅದು ಬೇಡ ಇದು ಬೇಡ ಅಂತಿದ್ರೆ ಆಗೋದಿಲ್ಲ, ಹಾಕೋಣ. ಅಷ್ಟೊತ್ತಿಗೆ ಏನೇನೋ ಇನೋವೇಷನ್ ಬಂದೇ ಬರುತ್ತೆ ಅದನ್ನು ಕಾಪಾಡ್ಕೊಳಕ್ಕೆ ಅಂದ್ಬಿಟ್ಟು ಹಾಕಿದೀನಿ. ಇದೇ ಇನ್ನು ಕಾಪಾಡ್ಕೋಬೇಕಾಗಿರೋ ಇನ್ನೊಂದು 10-12 ವರ್ಷ ಆದ್ಮೇಲೆ, ಅಷ್ಟೊತ್ತಿಗೆ ನಾನು ಫ್ರೀ ಆಗಿರ್ತೀನಿ. ಫ್ರೀ ಇರ್ತೀರಾ, ರಿಟೈರ್ಡ್ ಆಗಿ ಅವಾಗ ಇಲ್ಲಿ ಬಂದು ಲೈಸೆನ್ಸ್ ಇಟ್ಕೊಂಡು ಒಂದು ಗನ್ ಇಟ್ಕೊಂಡು ಕುತ್ಕೊಂಡ್ಬಿಡೋದು. ನಿಮ್ಮ ಈ ಪ್ಲಾನ್ಗಳು ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ನೋಡಿ ಇದು ಕಾಫಿ ಗಿಡ ಹೋದ್ ಸರಿ ಹಾಕಿರೋದು, ಅದಕ್ಕೆ ನೆರಳು ಮಾಡಿದೀವಿ. ಓಕೆ. ಈ ನೆರಳು ಸಾಕಾಗಲ್ಲ ಅಂತ ನೆರಳು ಮಾಡಿದೀವಿ ಈ ತರ. ಈ ತರ ನೀವು ಚುಚ್ಚಿ ನೆರಳು ಮಾಡಿರೋದಲ್ವಾ? ಇದು ಮಾಡಿರೋದು ಹೌದು, ಕಾಫಿ ಗಿಡಕ್ಕೆ. ಹೌದು ಸರ್. ನೀವು ಬಂದ ನೀವೇ ಪರ್ಸನಲ್ ವರ್ಕ್ ಮಾಡಿರೋದು ಇದು? ಹೌದೌದು, ಕೆಲವೊಂದು. ಹೌದು ಎಲ್ಲ. ಓಕೆ, ಇಲ್ಲೂ ಮಾಡಿದಿರಲ್ಲ. ಇದು 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 ಬಂದ್ಬಿಟ್ಟು ಈ ರೈನೋಸರಸ್ ಬಿಟಲ್ ಅಂತ ಬರುತ್ತೆ. ಹೌದು. ಈ ತೆಂಗು ಬೆಳೆಗಾರರಿಗೆ ಪ್ರಾಬ್ಲಮ್ ಕೊಡೋ ಒಂದು ಕೀಟ ಸಖತ್ ಡೇಂಜರಸ್. ಅದು ಏನ್ ಮಾಡತ್ತೆ ಅಂದ್ರೆ ಅದು ಸುಳಿಗೆ ಹೋಗ್ಬಿಟ್ಟು ಸುಳಿಯಿಂದ ಕಚ್ಕೊಂಡು ಹೋಗುತ್ತೆ. ಓಕೆ. ಬೆಳೆದಿರೋ ತೆಂಗಿನ ಮರಗಳೇ ಹೋಗ್ಬಿಡ್ತವೆ. ಓಕೆ. ಆಮೇಲೆ ಈ ವೈಟ್ ಗ್ರಬ್ ಅಂತ ಬರುತ್ತೆ, ಮಣ್ಣುಳ, ಅದನ್ನ ಗೊಬ್ಬರದ ಹುಳನು ಅಂತಾರೆ. ಸೊ ಅದನ್ನ ಆರ್ಗ್ಯಾನಿಕಲಿ ಯಾವ ತರ ಕಂಟ್ರೋಲ್ ಮಾಡ್ಬೇಕಂದ್ರೆ ಈ ತರ ಇದ್ರೊಳಗಡೆ ಇದನ್ನ ಇಡ್ತೀವಿ, ಒಂದು ಟ್ರ್ಯಾಪು, ಲ್ಯೂರ್ ಅಂತ. ಅದನ್ನ ಆ ಲ್ಯೂರ್ ಹಾಕಿದ್ರೆ ಆ ಸ್ಮೆಲ್ಗೆ ಬಂದು ಅದರಲ್ಲಿ ಸ್ಯಾಚೆಟ್ ಸಿಕ್ಸಿದ್ರೆ ಆ ಸ್ಮೆಲ್ಗೆ ಬಂದು ಬಿದ್ದೋಗ್ಬಿಡುತ್ತಲ್ವ. ಅದೊಂದು ಆ್ಯಕ್ಚುಲಿ ಹೆಲ್ಪ್ ಆಯಿತು. ಓಕೆ. ತುಂಬ ಇದಾಯಿತು ಸರ್. ಅದು ಒಂದು ಸ್ಯಾಚೆಟ್ ಎಷ್ಟು ದಿನ ಬರುತ್ತದು? 15-20 ಡೇಸ್ ಅಷ್ಟೇ ಇರುತ್ತೆ ಅದರದ್ದು ಪವರ್. ಹೌದಾ? ಚೇಂಜ್ ಮಾಡ್ತಾರೆ. ಓಕೆ, ಫೈನ್. ಮೆಕಡೆಮಿಯಾ ಎಲ್ಲ ಹಾಕಿದ್ದಾರೆ ಸರ್? ಬನ್ನಿ ಇಲ್ಲಿ ಒಳಗಡೆ ಹಾಕ್ತೀವಿ. ನೋಡಿ ಇಲ್ಲಿ, ಅಲ್ಲಿ ನಿಮ್ಮಿಂದ ಇದೆ ನೋಡಿ. ಸಾರಿ ಎಲ್ಲ ತಿಳ್ಕೊಂಬಂದ್ಬಿಟ್ರೆ ಕಷ್ಟ ಸರ್. ಇಲ್ಲ ಬನ್ನಿ, ನಾನು ಇದ್ದೇನೆ ಬನ್ನಿ. ಮೇಲೆ ಫ್ಲ್ಯಾಟಲ್ಲಿ ಇದು ಫಸ್ಟ್ ಹಾಕಿದೆ. ಓಕೆ. 2 ವರ್ಷ ಮುಂಚೆ ಒಳ್ಳೆ ಹೈಟ್ ಬಂದಿದೆ ಈಗ ಅವು. ಅದಾದ್ಮೇಲೆ ಇದೊಂದು 20 ಗಿಡ. ಸರ್ ಇಲ್ಲೊಂದು ತಿಪ್ಪೆ ಹಾಕೊಂಡಿದ್ರಲ್ಲ? ಹೌದು. ನಮಗೆ ಬಂದಿರೋ ಏನಾದರೂ ಲಾಭ ನಮ್ಮ ಗೋಗಳಿಂದ ಅಂದ್ರೆ ಇದೆ ಚಿನ್ನ. ಓಕೆ. ಚಿನ್ನ. ನಮ್ಮ ಜಮೀನಿಗೆ ಏನಿಲ್ಲ, ಅದಕ್ಕೆ ಏನ್ ಬೇಕು ಅನ್ನೋದು ಎಲ್ಲ ಇಲ್ಲೇ ಇದೆ. ಇಷ್ಟು ಚಿನ್ನನ ನಮ್ಮ ಗೋಗಳು ಕೊಟ್ಟಿದೆ. ಸೊ ಇದನ್ನೊಂದು ಈ ವರ್ಷದ ಈಗ ಮೇ ಇಂದ ಸ್ಟಾರ್ಟ್ ಮಾಡಿ ಒಂದು 4 ತಾರೀಕು ಕೊಡ್ಬೇಕು ಅಂತ ಎಲ್ಲ ಶೇಖರಣೆ ಮಾಡಿಟ್ಟಿದ್ದೀವಿ. ಈಗ ಮೇಗ್ ಒಂದ್ಸಾರಿ, ಆಗಸ್ಟು ಮತ್ತೆ ಅಕ್ಟೋಬರು ಮತ್ತೆ ಡಿಸೆಂಬರ್ಗೆ ಹಾಕ್ಸೋಣ ಅಂತ ಇಟ್ಟಿದ್ದೀನಿ. ಸರ್ ಇಲ್ಲಿ ಅಡಿಕೆ ಮತ್ತೆ ಏನೇನು ಹಾಕಿದಾರೆ ಸರ್? ಕೋಕೋ. ಇಲ್ಲಿ ಅಡಿಕೆ ಮೇಯ್ನು. ಅಡಿಕೆ ಬಂದ್ಬಿಟ್ಟು 4 ವರ್ಷದ ಗಿಡ. ಕೋಕೋ, ಕಾಫಿ. ಓಕೆ. ಮೇಯ್ನ್ ಇದು ಇಷ್ಟ ಇದರಲ್ಲಿ. ನೋಡಿ ಇದು ಬಂದ್ಬಿಟ್ಟು ಎಳ್ಳಿಕಾಯಿ ಗಿಡ, ಬಾರ್ಡರ್ಗೆ ಹಾಕಿದೆ ಎಳ್ಳಿಕಾಯಿ. ಈ ಪ್ಲಾಟ್ ಅಲ್ಲಿ ಮುಂಚೆ ಪಪ್ಪಾಯ ಹಾಕಿದ್ದೆ. ಪಪ್ಪಾಯ ಮತ್ತೆ ನುಗ್ಗೆ ಹಾಕಿದ್ದೆ. ಪಪ್ಪಾಯ ಕರೆಕ್ಟ್ ಹಣ್ಣು ಬರೋ ಟೈಮ್ಗೆ ವೈರಸ್ ಬಂದ್ಬಿಡ್ತು, ಎಲ್ಲ ತೆಗ್ದಾಕಾಗ್ಬೇಕು ಬಂತು. ಮತ್ತೆ ಇದು ನುಗ್ಗೆ ಉಳಿಸ್ಕೊಂಡಿದ್ದೆ ಒಂದು 100-150 ಅಡಿಕೆ ಜೊತೆನೆ. ಬಟ್ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಇಲ್ಲ ಎಲ್ಲ ಇದೇ ತಗೊಂಡ್ಬಿಡತ್ತೆ, ಎಳ್ಕೊಂಡ್ಬಿಡತ್ತೆ ಅಂದ್ಬಿಟ್ಟು. ಅದನ್ನು ಒಂದು 10 ಗಿಡ ಉಳಿಸ್ಕೊಂಡು ಎಲ್ಲ ತೆಗ್ದಾಕಿದೀನಿ. ಬಟ್ ಆಕ್ಚುಲಿ ಒಳ್ಳೆ ಚೆನ್ನಾಗಿ ಬಂದಿತ್ತು ನುಗ್ಗೆ. ಓಕೆ. ಅಂದ್ರೆ ಇದು ಭಾಗ್ಯ ತಳಿ ಅಂತ ಇದು. ಓಕೆ. ಭಾಗ್ಯ ತಳಿ. ಇದು ಎಲೆ ಮತ್ತೆ ಕಾಯಿ ತುಂಬಾ ಒಳ್ಳೆ ಉದ್ದುದ್ದಕ್ಕೆ ಸಕ್ಕದ ಬರುತ್ತೆ, ಒಳ್ಳೆ ಫಸಲು ಬಿಡುತ್ತೆ ಒಂದೊಂದು ಮರದಲ್ಲೂ. ಓಕೆ. ಬಟ್ ಏನಂದ್ರೆ ಅದೇ ನಮಗ್ ಬೇಕಾದಾಗ ರೇಟ್ ಸಿಗಲ್ಲ ಅದು. ನೋಡಿ ಕಾಫಿ ನೋಡಿ, 1.5 ವರ್ಷದ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. 1.5 ವರ್ಷ ಗಿಡನ ಇದು? 1.5 ವರ್ಷದ ಗಿಡ. ಓಕೆ. ಇದು ನೋಡಿ ಹೂವು ಬಂದು ಮಾಡಿರೋದಲ್ಲ, 1.5 ವರ್ಷದ ಗಿಡ. ಓಕೆ. ಕಾಫಿ. ಕೋಕೋ ನೋಡಿ ಹಣ್ಣು ರೆಡ್ ವೆರೈಟಿ. ಹೌದಾ? ಏನ್ ವೆರೈಟಿ ಇದು? ರೆಡ್ ವೆರಿಯಂಟಾ. ಈ ಬಾಳೆ ನೋಡಿ, ಇದು ಜಾವಾ ವೆರೈಟಿ, ಇದು ಕೆಂಪು ಬಾಳೆ. ಓಕೆ. ಕೆಂಪು ಕಲರ್ ಬಾಳೆ ಬರುತ್ತಲ್ಲ ಅದು. ಇದನ್ನ ಹೋದ ವರ್ಷ ಹಾಕಿರೋದು, ಇದು ಈ ಸೆಪ್ಟೆಂಬರ್ ಅಲ್ಲಿ ಹಾಕಿರೋದು. ಓಕೆ. ಒಂದು 5-6 ತಿಂಗಳಲ್ಲಿ ಬರ್ಬೇಕು ಕಾಯಿ. ಇದು ಯಾವ ಪ್ಲಾಂಟ್ ಇದು? ಇದಾ? ಅಲ್ಲ, ಇದು ಇದೆ ಆಪಲ್ ಹೇಳಿದಲ್ಲ. ಅಲ್ಲಿ ಆಪಲ್ ಅಂತ ಸ್ವಲ್ಪ ಉಳಿದಿದೆ ಅಂತ ಹೇಳಿದ್ರಲ್ಲ, ಇದೇನಾ? ಅಲ್ಲ, ಇದು ಕ್ರಾಟಲ್ಲಿ ಒಂದು 10-15 ಗಿಡ. ಇನ್ನು ಬರೋಕೆ ಎಷ್ಟು ದಿನ ಆಗುತ್ತೆ ಇದು? ಇದು ಬರುತ್ತೆ. ಇದು ಈಗ ಆಕ್ಚುಲಿ ಹೂವು ಸ್ಟಾರ್ಟ್ ಆಗ್ಬೇಕು ಈಗ, ಇನ್ನೊಂದು 1.5 ತಿಂಗಳಲ್ಲಿ ಹೂವು ಸ್ಟಾರ್ಟ್ ಆಗ್ಬೇಕು. ಓಕೆ. ನೋಡಿ ಇದು ಆಲ್ರೆಡಿ ಬಂದಿದೆ. ಬಂದಿದೆಯಲ್ಲ, 1-2 ಹೂಗಳು ಬಂದಿದೆ ನೋಡಿ. ಓಕೆ.
ಸೊ ಇದ್ರದ್ದು ಮೇಂಟೆನೆನ್ಸ್ ಹೆಂಗೆ ಅಂತ ನನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಸೊ ನೋಡ್ಬೇಕು. ಅದೇ ಈ ಗಿಡ ಉಳ್ಕೊಳ್ಳಿ ಅಂತ ಸುಮ್ಮನೆ ಇದ್ದೆ ಇಷ್ಟು ದಿನ. ಉಳಿದ ಮೇಲೆ ನೋಡೋಣ, ರಿಸರ್ಚ್ ಮಾಡೋಣ ಅಂತ. ಸೊ ಈಗ ಉಳ್ಕೊಂಡಿದೆ. ಸೊ ನೆಕ್ಸ್ಟ್ ಇದನ್ನ ಹೆಂಗೆ ಇದು ಮಾಡೋದು ಅಂತ ನೋಡ್ಬೇಕು. ಓಕೆ. ಈಗ ಅಡಿಕೆ ಎಷ್ಟು ವರ್ಷದಿದ್ದು ಈಗ? ಇದು 4 ವರ್ಷದ ಅಡಿಕೆ ನೋಡಿ, ಆಲ್ರೆಡಿ ಒಂಬಾಳೆ ದಾಟ್ತಾ ಇದೆ. ಫಸ್ಟ್ ಒಂಬಾಳೆಗಳೆಲ್ಲ. ಸೊ ನೆಕ್ಸ್ಟ್ ಇಂದ ಮೋಸ್ಟ್ಲಿ ಎಲ್ಲ ಕ್ಲಿಯರ್ ಆಗಿ ಬರುತ್ತೆ ನೋಡಿ. ಇಲ್ಲಿ ಸ್ಟಾರ್ಟ್ ಆಗಿದೆ ಒಂಬಾಳೆ. ಓಕೆ. ಇದು 2 ವರ್ಷದ ಗಿಡ ತರಿಸಿದ್ದು ನಿಮ್ ಶಿವಮೊಗ್ಗ ಕಡೆಯಿಂದಾನೆ. ಹೌದ್ರಾ? ಒಂದ್ 350 ಗಿಡ ತರಿಸಿದ್ದೆ. 350 ಗಿಡದಲ್ಲಿ ಅದೇ ಆ ಬರಗಾಲ ಬಂತಲ್ಲ, ಆ ಟೈಮಲ್ಲಿ ಹೋಯ್ತು. ಓಕೆ. 350 ಗಿಡ ಈ ಕಡೆ ಹಾಕಿದ್ದು. 350 ಗಿಡದಲ್ಲಿ ಒಂದು 100-125 ಗಿಡ ಉಳ್ಕೊಂಡಿದೆ ಅಷ್ಟೇ. ಓಕೆ. ಆಮೇಲೆ ಮತ್ತೆ ರೀಪ್ಲಾಂಟ್ ಮಾಡಿದ್ದೀನಿ. ಸೊ ಹೆಂಗಂದ್ರೆ ಫಸ್ಟ್ 10 ಅಡಿಗೆ ಹಾಕಿದ್ದೆ. ಓಕೆ. ಅಲ್ಲಲ್ಲಿ ಗಿಡ ಹೊಟ್ಟೋಯ್ತು. ಏನ್ ಮಾಡೋದು ಅಂದ್ಬಿಟ್ಟು ಎಲ್ಲೆಲ್ಲಿ ಹೋಗಿದ್ಯಾ ಅಲ್ಲಲ್ಲಿ ಎಲ್ಲೆಲ್ಲಿ ಸಿಗತ್ತ ಅಲ್ಲಿ ಹಾಕಿದ್ದೀನಿ ಈಗ. ಓಕೆ. ಇದು ನಿಮ್ದೆ ಒಂದ್ ಪ್ಲಾನ್ ಇದು ಅಷ್ಟೇ. ಈಗ ಇಲ್ಲ ಅಂದ್ರೆ ಆ ಗಿಡ ತೆಗಿ ಇಲ್ಲಿ ಹಾಕು, ಈ ಗಿಡ ತೆಗಿ ಅಲ್ಲಿ ಹಾಕು, ಏನ್ ಮಾಡಕ್ಕಾಗಲ್ಲ. ಹಂಗಾಗಿ ಹಂಗ್ ಮಾಡಿದೀನಿ ನೋಡಿ. ಆಮೇಲೆ ಒಂದು 50 ಗಿಡ ಕರ್ಬೇವಿನ ಗಿಡ ಹಾಕಿದೀನಿ. ಹೌದು, ಇದು ತುಂಬಾ ಹೆಲ್ಪ್ ಆಗುತ್ತೆ ಸರ್. ಹೌದು, ಎಲ್ಲ ನಾಟಿ ವೆರೈಟಿ ಇವೆ. ಒಳ್ಳೆ ಸ್ಮೆಲ್ ಎಲ್ಲ ಸ್ಟ್ರಾಂಗ್ ಸ್ಮೆಲ್ ಇದೆ ನೋಡಿ. ಎಲ್ಲ ನಾಟಿ ವೆರೈಟಿ. ಆಕ್ಚುಲಿ ಕರ್ಬೇವ್ ಇದೆಯಲ್ಲ, ಒಂದು ಕರ್ಬೇವ್ ಒಗ್ಗರಣೆ ಹಾಕಿದ್ರೆ ಫ್ಲೇವರ್ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ಇನ್ನೊಂದು, ಆ ಒಗ್ಗರಣೆ ಇಲ್ಲ ಅಂದ್ರೆ ನಿನ್ಗೆ ಮಜಾ ಇರಲ್ಲ ಸಾರು. ನೋಡಿ ಹಂಗೆ ಬಾರ್ಡ್ರಲ್ಲಿ ತೆಂಗು ಹಾಕಿದೀನಿ. ಓಕೆ. ತೆಂಗು ಎಲ್ಲ ಒಂದು 120 ಗಿಡ ಕೂರ್ಸಿದೀನಿ. ಓಕೆ, ಪರವಾಗಿಲ್ಲ ಸರ್. ಬಾರ್ಡರ್ ಹಾಕೋದು ಒಳ್ಳೇದು. ಹೌದು ನೋಡಿ, ಇದು ಅವಕೆಡೋ ಹಾಸ್ ವೆರೈಟಿ. ಓಕೆ, ಹಾಸ್ ವೆರೈಟಿ ಬಾರ್ಡ್ರಲ್ಲಿ ಹಾಕಿದೀನಿ. ಸ್ವಲ್ಪ ಬಿಸಿಲು ಬೇಕಾಗತ್ತೆ ಅದಕ್ಕೆ. ಫ್ಯೂಚರ್ ಅಲ್ಲಿ ಅಡಿಕೆ ಗಿಡ ದೊಡ್ಡದಾಗ್ಬಿಡತ್ತಲ್ವಾ. ಹೌದೌದು. ಬಿಸಿಲು ಬೇಕು ಅಂತ ಬಾರ್ಡ್ರಲ್ಲಿ ಹಾಕಿದೀವಿ ನೋಡಿ. ಇಲ್ಲೂ ಇದೆ ಆಪಲ್ ಗಿಡ, ಹೂವು ಬಿಟ್ಟಿದೆ ನೋಡಿ. ಸರ್, ನೀರ್ ಎಷ್ಟು ಇಂಚ್ ಇದೆ ಈಗ ನಿಮ್ಮಲ್ಲಿ? 1.5 ಇಂಚ್ ನೀರಿದೆ ಅಷ್ಟೇ. 1.5 ಇಂಚ್ ನೀರಲ್ಲಿ 2 ಎಕರೆ ಮ್ಯಾನೇಜ್ ಮಾಡ್ತಾ ಇದ್ರಿ ಈಗ? 2.5 ಎಕರೆ. 2.5 ಎಕರೆ ಮ್ಯಾನೇಜ್ ಮಾಡ್ತಾ ಇದೀರಾ? ಹೌದು. ಗ್ರೇಟ್ ಸರ್. ನನಗೆ ತುಂಬಾ ಇಷ್ಟ ಆಯ್ತು ಸರ್ ನಿಮ್ದು ಐಡಿಯಾ ಇದು. ನೆರಳಿಗೆ ಇದು ಬೈನೆ ಅಂತ, ಇದು ಬೈನೆ ಅಂತ ಎಲೆ ಅದ್ರದ್ದು. ಓಕೆ. ಎಲ್ಲಿ ತಗೊಂಬೈದು ಇದನ್ನ? ಹೌದ್ರಾ? ಓಕೆ. ಸರ್, ಈ ಕಡೆ ಇಲ್ಲೇನೋ ಬೆಳ್ಕೊಂಡಿದ್ದೀರಾ? ಅವರೇ ನೋಡಿ ಇಲ್ಲೆಲ್ಲ. ಓಕೆ. ಕಾಫಿ ಗಿಡಗಳು ಹಾಕಿದ್ದೀನಿ ಇಲ್ಲಿ. ಈಗ ಹೋದ ವರ್ಷ ಒಂದು 7 ತಿಂಗಳು ಮುಂಚೆ, 5-6 ತಿಂಗಳು ಮುಂಚೆ. ಓಕೆ. ನೋಡಿ, ಇದು ಸಿದ್ದು ಹಲ್ಸು. ಇದು ಸಿದ್ದು ಹಲ್ಸ ಬಿಟ್ಟಿದೆಯಾ ಇದುವರೆಗೂ? ಇನ್ನು ಬಿಟ್ಟಿಲ್ವಾ? ನೋಡಿ, ಇದು ತೋರಿಸಿದ್ದು, ಇದು ಚಾಕ್ಲೇಟ್ ಸಪೋಟೆ ಅಂತ. ಹೆಂಗಿರತ್ತೆ ಅಂದ್ರೆ ಈ ಬ್ಲ್ಯಾಕ್ ಚಾಕ್ಲೇಟ್ ಇರಲ್ವಾ, ಆ ತರ ಇರತ್ತೆ ಹಣ್ಣು. ಹೌದ್ರಾ? ಅಯ್ಯೋ, ನೋಡಿ ಗೂಗಲ್ ಅಲ್ಲಿ ನೋಡಿ, ಸಕ್ಕತ್ತಾಗಿರತ್ತೆ. ನೋಡ್ತೀನಿ. ಅದನ್ನ ನೋಡ್ಬಿಟ್ಟೆ ನಾನು ತಿನ್ಬಿಟ್ಟು ಹಾಕ್ತಿದ್ದಿಲ್ಲ ಹಾಕ್ತಿದ್ದೀನಿ ನೋಡಿ. ಇದು ಆಲ್ರೆಡಿ ಹೂವು ದಾಟ್ತಾ ಇದೆ. ಓಕೆ. ಏನಿದೆ? ತಮಿಳ್ನಾಡು ವೆರೈಟಿ ನೇರಳೆನಾ? 20 ಗಿಡ ಇದೆ. ಓಕೆ. ಈಗ ಇದು 4ನೇ ವರ್ಷಕ್ಕೆ ಹೂವು ಬಿಡ್ತಾ ಇದೆ. ಓಕೆ. 4ನೇ ವರ್ಷಕ್ಕೆ ಹೂವು ಬಿಡ್ತಾ ಇದೆ. ಓಕೆ. ಚೆನ್ನಾಗಿ ಬರ್ತಾ ಇದೆ ನೋಡಿ. ಗಿಡ ಇಲ್ಲೂ ಚೆನ್ನಾಗಿದೆ. 1.5 ವರ್ಷದ ಗಿಡ ಎಲ್ಲ. ಇದು ಸ್ವಲ್ಪ ಹಿಂಗೆ ಮೇಲಕ್ಕೆ ಹೋಗೋ ಅಷ್ಟಿಗೆ ಇವಾಗ ಇಲ್ಲಿ ಇದು ಸ್ಟಾಪ್ ಆಗುತ್ತೆ ಗ್ರೋತ್. ಓಕೆ. ಈ ಕಡೆ ಮುಂದೆ ಇರೋದು ನೋಡಿ, ಇದು ಒಳ್ಳೆ ಮಲೆನಾಡು ತರ ಫೀಲ್ ಆಗುತ್ತೆ. ಇಲ್ಲಿ ಮಲೆನಾಡು ತೋಟದಲ್ಲಿ ನಮ್ಮ ಕಡೆ ಇದೀನೋ ಅಂತ ಅನ್ಸುತ್ತೆ. ನಮ್ದು ಆಕ್ಚುಲಿ ಬೇಸಿಕಲಿ ಮಲೆನಾಡಲ್ಲ, ಅರೆ ಮಲೆನಾಡು ಆಗುತ್ತೆ ನಮ್ದು. ಮಾಡುವಾಗ ಈ ಫೀಲ್ ಬರಬೇಕು ಅಂತ ಮಾಡಿದ್ದು. ಓಕೆ. ಬಂದಿದೆಲ್ಲ ಸ್ಯಾಟಿಸ್ಫೈ ಆಗಿದೆ ಈಗ? ಈ ನೇರಳೆ ಗಿಡ ಇರೋದ್ರಿಂದ ಈ ಫೀಲ್ ಈಗ ಬಂದಿದೆ. ಓಕೆ. ಸೊ ಈ ಫ್ಯೂಚರ್ ಅಡಿಕೆ ಇನ್ನೂ ದೊಡ್ಡದ ಮೇಲೆ ಹೋದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ. ಈ ಕಾಫಿ ಗಿಡ ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ನಲ್ಲ 2 ವರ್ಷ ಆಯ್ತು ಅಂತ ಅಕಾಡೆಮಿಯಾ. ಹೌದು. ನೋಡಿ ಏನು ಹೈಟ್ ಹೋಗಿದೆ. ಓಕೆ. ಈ ಫ್ರೂಟ್ ಬಿಡಕ್ಕೆ ಸ್ಟಾರ್ಟ್ ಆಗೋದು ಇನ್ನೂ ದೊಡ್ಡ ಮರ ಆಗುತ್ತೆ. ವೆರೈಟಿ ಹೈಬ್ರಿಡ್ ಅಲ್ಲ. ಓಕೆ. ಇದು ಮೇಲೆ ಹೋಗಿದೆ. ಓಕೆ. ಬಾರ್ಡ್ರಲ್ಲಿ ನಿಂಬೆ ಹಾಕಿದ್ದೆ. ಬಟ್ ಏನಪ್ಪ, ಇದು ಆಲ್ ಸೀಸನ್ ನಿಂಬೆ, ಇದು ಕಾಟುಮನಿ ಅಂತ. ಬಂದ್ರೆ ಸಖತ್ ಬರುತ್ತೆ ಸರ್. 2-3 ಬರುತ್ತೆ, ಹಂಗೆ ಹೋಗ್ಬಿಡತ್ತೆ. ಆಕ್ಚುಲಿ ಚೆನ್ನಾಗಿ ಬಂದ್ರೆ ಸಖತ್ತಾಗಿ ಬಂದ್ಬಿಡುತ್ತೆ ಹಂಗೆ. ಅದಕ್ಕೆ ಏನಾದ್ರು ಫರ್ಟಿಲೈಸರ್ ಅದೇನೋ ವೆರೈಟಿ ಏನ್ ಮಾಡಬೇಕು ಗೊತ್ತಿಲ್ಲ. ಓಕೆ.
ಅದೇ ಇಲ್ಲೇ ಇದ್ರೆ ಅದನ್ನೆಲ್ಲ ಮಾಡಾಕ್ತೀನಿ, ಅದೇನು ದೊಡ್ಡ ವಿಷಯ ಅಲ್ಲ. ಹೇಳಿ ಅಲ್ಲೆಲ್ಲೋ ಇದ್ದು ಮಾಡಿಸೋದು ಸ್ವಲ್ಪ ಕಷ್ಟ. ಬಿಗ್ ಟಾಸ್ಕ್. ಹೌದೌದು. ಥ್ಯಾಂಕ್ ಯು ಸರ್, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ನಿಮ್ಮ ಇನ್ನು ಒಂದೇನಂತಂದರೆ, ಮೊದಲನೇದಾಗಿ ನನಗೆ ಭಾಳ ಖುಷಿ ಅನಿಸಿದ್ದು, ನೀವೊಬ್ಬರು ಫಾರ್ಮರ್ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿ ನಮ್ಮ ಹತ್ರ ಇಷ್ಟು ಸಿಂಪಲ್ಲಾಗಿ ಟೈಮ್ ಕೊಟ್ಟು ಮಾತಾಡಿ ನಮ್ಮನ್ನು ಒಬ್ಬ ಫ್ರೆಂಡ್ ಥರ ಟ್ರೀಟ್ ಮಾಡಿ ಮಾತಾಡಿಸಿ ತುಂಬ ಖುಷಿ ಆಯಿತು. ಇನ್ನೊಂದು, ನಿಮ್ಮ ಒಂದು ಬಂಡದ ಏರಿಯಾ ಇದೆಯಲ್ಲ, ಅನ್ನೋದಕ್ಕಿಂತ ನಾನು ಮಾಡೋ ಸರಿನೋ ತಪ್ಪೋ ಇನ್ನೊಬ್ರಿಗೆ ಹೆಲ್ಪ್ ಆಗತ್ತೆ ಅಂತ ನೀವು ಇನ್ನೂ ಒಳ್ಳೆಯ ಒಂದು ಖುಷಿ ಆಯ್ತು. ಹೌದು, ನಾನು ಮಾಡಿದ ಪರ್ಪಸ್ಸು ಅದೇನೆ. ಬಿಡು ಆಯ್ತು, ಮಾಡೋಣ. ಇವತ್ತು ನನ್ಗೆ ಯೂಸ್ ಆಗತ್ತೆ, ಇಲ್ಲ ನಾನು ತಪ್ಪು ಮಾಡಿದೆ ಇನ್ನೊಬ್ಬರಿಗೆ ಹೆಲ್ಪ್ಫುಲ್ ಆಗತ್ತೆ. ಹೌದು. ನೀವು ಆಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ಯಾರು ಕಾಫಿ ಬೆಳೆಯಕ್ಕೆ ಯಾರು ಧೈರ್ಯ ಮಾಡ್ತಾರೆ ಸರ್? ನೀವು ಅದನ್ನ ಯೋಚನೆ ಮಾಡಿದಿರಲ್ಲ, ನಾನು ಇದನ್ನ ಮೆಚ್ತೀನಿ ಆ್ಯಕ್ಚುಲಿ. ಸೊ ನೀವು ಒಳ್ಳೆ ತುಂಬ ಧೈರ್ಯಗಳು, ಕೆಲವೊಂದು ಟ್ರಯಲ್ ಆ್ಯಂಡ್ ಎರರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಧೈರ್ಯ ಮಾಡಿದ್ದೀರಾ. ಒಳ್ಳೇದಾಗಲಿ ಸರ್ ನಿಮ್ಮ ಫಾರ್ಮ್ ಜರ್ನಿಗೆ. ಥ್ಯಾಂಕ್ ಯು ಸರ್.